ರಾಷ್ಟ್ರೀಯ ಬಸ್ಗಳ ಭದ್ರಾವತಿ ನಾನು ಚಿಂತನ ಪ್ರಭೆಯಲ್ಲಿ ಭಾಗವಹಿಸ್ತಾ ಇಲ್ಲ. ನಮ್ಮ ಧರ್ಮಪತ್ನಿಯವರು ಭಾಗವಹಿಸ್ತಾ ಇರೋದು ಪಕ್ಕದಲ್ಲಿದ್ದು ಕೇಳ್ತಾ ಇದ್ದೀನಿ. ಅಲ್ಲ ಕೇಳ್ತಾ ಇದ್ದೀನಿ. ಆದ್ರೆ ನಾವು ಕೇವಲ ಈ ಬಸವ ಪಥಕ್ಕೆ ಬಂದು ಕೇವಲ 40 ವರ್ಷ, ಆ ವಯಸ್ಸಿನ ಪ್ರಕಾರ 73-74. ಅಪ್ಪಾಜಿಯವರು ಹೇಳ್ದಂಗೆ ನಾವು 40 ವರ್ಷ. ಆದ್ರೆ ಈಗ ಒಂದು ಹೇಳಲೇಬೇಕು, ಅವ್ರು ತಪ್ಪು ತಿಳ್ಕೊಂಡು ಪರವಾಗಿಲ್ಲ. ಕರುಣಾಳಿ ಹಬ್ಬರು ಈ ಚಿಂತನ ಪ್ರಭೆ ಇದರಿಂದ ಎಲ್ಲರೂ ಈ ಆಳವಾಗಿ ಈ ಶರಣ ಸಾಹಿತ್ಯವನ್ನ ಓದಿ, ಈಗ ಉದಾಹರಣೆ ನಮ್ಮ ಮನೆಯವರು ತಗೊಳ್ರಿ, ಬರೀ ದುಡಿಮೇಲೆ ಇದ್ರು ಹೆಚ್ಚು ಅಭ್ಯಾಸ ಮಾಡ್ತಿತ್ತಲ್ಲ, ಈ ಚಿಂತನ ಪ್ರಭೆ ಭಾಗವಹಿಸಲಾಗಿ ಇವರು ನಿತ್ಯ ನಮಗೆ ಪ್ರಸಾದ ಮಾಡಿಕೊಟ್ಟಾರೆ. ಇಡೀ ನಿದ್ದೆ ಮಾಡೋವರೆಗೂ ಎಲ್ಲ ಅಲ್ಲಿಂದ 12ನೇ ಶತಮಾನದಿಂದ ಇಲ್ಲಿವರೆಗೂ ಆಗೋಗಿರೋಂಥ ಎಲ್ಲ ಶಿವಗಳ ಬಗ್ಗೆ ವಚನ ಸಾಹಿತ್ಯವನ್ನ ಓದ್ತಾ ಇರ್ತಾರೆ. ಅದು ಒಳ್ಳೆ ಅಭ್ಯಾಸ. ಅವ್ರಿಗೂ ಶಾಂತಿ ಆರೋಗ್ಯ ಸಿಗುತ್ತೆ, ನಮಗೂ ನಾನಂತೂ ದೀಪಾಗಿ ಹೋಗ್ತಾ ಇಲ್ಲ. ತಿಳ್ಕೊಂಡಿರೋದ್ನ ನಾನ್ ತಿಳ್ಕೊಂಡಿದ್ದಪ್ಪ ಮಾತಾಡ್ಬೇಡಿ ಇದ್ರ ಆದ್ರೂ ಮಾತಾಡ್ತೀನಿ. ತಪ್ಪು ಎಲ್ಲಾರು ಇದು ಬಹಳ ಈ ಜಗತ್ತಿನಲ್ಲೇ ಅಪ್ಪ ಬಸವಣ್ಣ ಕೊಟ್ಟಂತ ಧಾರ್ಮಿಕ ಆಚರಣೆ ಇರ್ಬೋದು, ಸಮಾನತೆ ಇರ್ಬೋದು, ಎಲ್ಲಾ ದೃಷ್ಟಿಯಿಂದಲೂ ಇನ್ಯಾವ ಧರ್ಮದಲ್ಲಿ ಇಷ್ಟು ವೈಚಾರಿಕತೆ ಫೌಂಡೇಶನ್ ಇಲ್ಲ. ಇದು ಹೇಳಲಿಕ್ಕೆ ಅಷ್ಟೇ ಆಗ್ಬಾರ್ದು. ಈ ಅಪ್ಪವ್ರು ಹೆಂಗೆ ಪೂರ್ಣ ಪ್ರಮಾಣದಲ್ಲಿ ಸಮಯ ಕೊಡ್ತಾವ್ರು, ಏನು ಲಿಂಗ ಗುರುಲಿಂಗ ಜಂಗಮಕ್ಕೆ ತನುಮನ ಜಂಗಮ ಸೌಸಿ ಧನ ಸೌಸಿ ಅಂತ ಹೇಳ್ತಾರೋ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಕೇಳಿ ಮಾತಾಡಿದ್ರೆ ಸಾಕು. ಕಾರ್ಯಗತ ಸತ್ಯಶುದ್ಧ ಕಾಯಕದಿಂದ, ಬರೀ ಯಾವ್ದವ್ರ ಕಾಯಕ ಅಲ್ಲ, ನಾನು ಇವತ್ತು ಹೇಳ್ತೀನಿ, ಸತ್ಯಶುದ್ಧ ಕಾಯಕದಿಂದ ಗಳಿಸಿ ದಾಸೋಹ ಮಾಡಬೇಕು. ಶರಣರು ಕೊಟ್ಟು ಅವ್ರು ಏನು ಒಬ್ಬೊಬ್ರು ಬಾಳಿ ಬದುಕಿ ತೋರಿದರೋ ಅದನ್ನ ಹಿಡಿದು ಆಚರಣೆ ಮಾಡಿದ್ರೆ ಮಾತ್ರ ಏನು ನೀವು ಲಿಂಗಾಂಗ ಯೋಗದಲ್ಲಿ ಸಾಧನೆ ಮಾಡಿ ಈ ಜಗತ್ತಲ್ಲಿ ತುಂಬಿರೋಂತಹ ಶಕ್ತಿನ ಇಲ್ಲೇ ಕಾಡ್ಲಿಕ್ಕೆ ಆಗ್ಬೇಕು ಅಂದ್ರೆ ಸತ್ಯಶುದ್ಧ ಕಾಯಕ ಬೇಕು, ದಾಸೋಹ ಬೇಕು, ಭಕ್ತಿ ಬೇಕು, ನಂಬಿಕೆ ಬೇಕು. ಬರೀ ನಂಬಿಕೆ ಕೆಟ್ಟರೆ ಯೋಗ ಮಾಡಿದ್ರೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಶರಣ